ಇಫ್ ಯು ವಾಂಟ್ ಟು ಕಿಲ್ ಎ ಡಾಗ್ ನೇಮ್ ಇಟ್ ಮ್ಯಾಡ್ ಅಂತ. ಇಫ್ ಯು ವಾಂಟ್ ಟು ಕಿಲ್ ಎ ಡಾಗ್ ನೇಮ್ ಇಟ್ ಮ್ಯಾಡ್ ಅಂತ. ನೀವೊಂದು ನಾಯಿ ಸಾಯಿಸಬೇಕು ಅಂತಿದ್ರೆ ಅದು ಹುಚ್ಚು ನಾಯಿ ಅಂತ ಅದಕ್ಕೆ ಹೇಳಿಬಿಡ್ರಿ, ಎಲ್ಲರೂ ತಲೆ ಒಂದೊಂದು ಕಲ್ಲು ಹೊಡಿತಾರೆ ಅಂತ. ಅಂಥ ಒಂದು ಹುಚ್ಚು ನಾಯಿ ಅನಿಸ್ಬೇಕು ಅನ್ನೋ ಕೆಟ್ಟ ಕೆಲಸ ಕೂಡಲ ಸಂಬಂಧದಲ್ಲಿ ನಡೀತು ಅಂತ ನಾವು ನಿಮಗೆ ಹೇಳಲಿಕ್ಕೆ ಬಿಡ್ತೇವೆ. ಏನು ಇವರು ಬಸವಣ್ಣರ ತತ್ವದರಲ್ಲ, ಇವರೆಲ್ಲ ವೈದಿಕ ಪರಂಪರೆಯವರು. ನಮಗನ್ಸುತ್ತೆ ನೀವು ಈ ಮೊಟ್ಟ ಮೊದಲ ಭಾಷಣ ಕೇಳಿದಾಗಲೇ ಎಲ್ಲ ನಿಚ್ಚಳವಾಯಿತು, ಇದು ಬಸವಣ್ಣವರ ತತ್ವಗಳ ಪ್ರತಿಪಾದನೆಗಾಗಿ ಹೊರಟಿರೋದು ನೀವು ಅಂತ. ಆದರೆ ಯಾರು ಬಸವಣ್ಣನ ತತ್ವಗಳು ನಾವು ಪ್ರತಿಪಾದಿಸ್ತೀವಿ ಅಂತ ಹೇಳ್ಕೊಳ್ತಾರೋ ಎಂಥ ಒಂದು ವಿರೋಧಾಭಾಸದ ಕೃತ್ಯಗಳಲ್ಲಿ ಅವ್ರು ತೊಡಗಿದ್ದಾರೆ ಅನ್ನೋದನ್ನು ನೀವು ಗಮನಿಸಬೇಕು. ನೀವು ತಾತ್ವಿಕವಾಗಿ ನೀವು ವಿಚಾರ ಮಾಡಿ, ಬಸವಣ್ಣ ನಿರ್ಮಾಣ ಮಾಡಲಿಕ್ಕೆ ಹೊರಟಿದ್ದು ಜಾತಿರಹಿತ ಸಮಾಜ, ವರ್ಗರಹಿತ ಸಮಾಜ. ಮತ್ತು ಬಸವಣ್ಣನವರ ತತ್ವಗಳನ್ನು ಎತ್ತಿಡಿತೀವಿ ಅಂತ ಹೊರಟಂಥ ಜನರು ಮಠದ ಸ್ವಾಮಿಗಳವರು ಒಂದೊಂದು ಜಾತಿಗೆ ಮಠಗಳನ್ನು ಮಾಡಿದರೆ ಜಾತಿಗಳನ್ನು ಕನ್ಸಾಲ್ಟೇಟ್ ಮಾಡ್ದಂಗೆ ಆಯ್ತು, ಏನಾದಂಗಾಯ್ತು. ಹಾಗಂದ್ರೆ ಒಂದೊಂದು ಜಾತಿಗೆ ಮಠ ಇರಬಾರ್ದು ಅಂತ ನಾವು ಹೇಳ್ತಾ ಇಲ್ಲ. ಇಲ್ಲಿ ಅನೇಕ ಮಠದ ಸ್ವಾಮಿಗಳಿದ್ದಾರೆ, ಆಯಾ ಜಾತಿಯ ಧರ್ಮದ ಒಂದು ಹಸಿವನ್ನು ತಣಿಸ್ತಕ್ಕಂಥ ಸ್ವಾಮಿಗಳು. ಇದರಲ್ಲಿ ನಾವು ಯಾವ ತಪ್ಪನ್ನು ಕಾಣಲ್ಲ. ಆದರೆ ಬಸವಣ್ಣವರ ತತ್ವಗಳನ್ನು ನಾವು ಪ್ರತಿಪಾದಿಸ್ತೀವಿ ಅನ್ನೋ ಒಂದು ಅದರ ಗುತ್ತಿಗೆ ಹಿಡಿದ ರೀತಿಯಲ್ಲಿ ಮಾತನಾಡ್ತಾರಲ್ಲ, ಅವ್ರನ್ನ ನಾವು ಪ್ರಶ್ನೆ ಮಾಡೋದು, ಬಸವಣ್ಣನ ತತ್ವ ಏನಾಯಿತು, ಜಾತಿ ರಹಿತ ಸಮಾಜ ಮಾಡ್ತಕ್ಕಂಥದ್ದು. ನಿಮ್ಮ ದೃಷ್ಟಿ ಎಲ್ಲಿದೆ? ನಿಮ್ಮ ದೃಷ್ಟಿ ಜಾತಿಗಳನ್ನು ಕನ್ಸಾಲಿಡೇಟ್ ಮಾಡಿದೆ ಅಂತ ಆಗುತ್ತೆ, ಹೌದಾ ಇಲ್ಲ? ಸೊ ಇದನ್ನು ನಾವು ವಿರೋಧಿಸ್ತಕ್ಕಂಥದ್ದು. ಅದು ಹೊರತು ತಾತ್ವಿಕವಾಗಿ ಏನು ನಮ್ಮದೇ ನಾವು ಹೇಳಿದ್ದೇ ಸರಿ ಎನ್ನುವ ಈ ಒಂದು ಆಲೋಚನೆ ಇದೆಯಲ್ಲ, ಇದು ತಪ್ಪು. ಈ ಸಮಾಜದ ಒಗ್ಗಟ್ಟಿಗೆ ಧಕ್ಕೆ ಬರೋ ರೀತಿಯಲ್ಲಿ ಒಂದು ವಾರದೊಳಗೆ ಮಾಡೋ ಅವಶ್ಯಕತೆ ಏನಿತ್ತು? ಸಂಧಾನ ಮಾಡೋಕ್ಕೆ ಬರ್ತಿರ್ಲಿಲ್ವಾ? ಒಂದು ಯೋಗ್ಯ ತೀರ್ಮಾನ ಮಾಡೋಕ್ಕೆ ಬರ್ತಿರ್ಲಿಲ್ವಾ? ನಿಮಗೆ ಯಾವ ಹಕ್ಕು ಈ ಸಮಾಜದ ಒಂದು ಇದರಲ್ಲಿ ನಿಮಗೆ ಹಕ್ಕು ಇದನ್ನು ಪ್ರವೇಶ ಮಾಡಲಿಕ್ಕೆ, ಮೂಗು ತೋರಿಸ್ಲಿಕ್ಕೆ ನಿಮಗೆ ಯಾರು ಅಧಿಕಾರ ಕೊಟ್ಟವರು? ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ತೀರ್ಮಾನ ಮಾಡ್ಕೋಬೇಕು, ನಮಗೆ ಎಂಥ ಸರ್ಕಾರ ಬೇಕು, ನಮಗೆ ಯಾವ ರೀತಿ ನಮ್ಮನ್ನು ಆಳ್ವಿಕೆ ನಡೀಬೇಕು ಅಂತ. ಹಾಗೆ ಈ ಸಮಾಜದವರಿಗೆ, ಪಂಚಮಸಾಲಿ ಸಮಾಜದವರಿಗೆ ನಮಗೆ ಎಂಥ ಗುರುಗಳು ಬೇಕು, ಯಾವ ರೀತಿ ನಮ್ಮ ಸಮಾಜದ ಏಳಿಗೆ ಆಗುತ್ತೆ, ಯಾರಿಂದ ಆಗುತ್ತೆ ಅನ್ನೋ ತೀರ್ಮಾನ ಮಾಡ್ತಕ್ಕಂಥ ಹಕ್ಕು ಈ ಸಮಾಜದವರಿಗೆ ಇದೆ ಹೊರತು ಬೇರೆ ಸಮಾಜದವ್ರಿಗಿಲ್ಲ, ಬೇರೆ ಮಠದವ್ರಿಗಿಲ್ಲ. ಇದು ಪ್ರಜಾಪ್ರಭುತ್ವದಲ್ಲಿ ನಾವು ಬಾಳ್ತಕ್ಕಂಥವ್ರು. ಈಗ ಪ್ರಜಾಪ್ರಭುತ್ವದ ಒಂದು ಏನು ವ್ಯವಸ್ಥೆ ಇದೆ, ಆ ವ್ಯವಸ್ಥೆಗೆ ಅನುಗುಣವಾಗಿ ನೀವು ಪಂಚಮಸಾಲಿ ಸಮಾಜದವರು ನೂತನ ಗುರುಗಳನ್ನು ಆಯ್ಕೆ ಮಾಡಿಕೊಂಡು ಅವರನ್ನು ಪಟ್ಟಾಭಿಷಿಕ್ತರನ್ನಾಗಿ ಮಾಡಿದ್ದೀರಿ. ಅವರಿಗೆ ಬಂಗಾರದ ಕಿರೀಟ ಬೇಕಿಲ್ಲ ಅಂತ ಇವತ್ತಿನ ಸಭೆ ತೋರಿಸುತ್ತೆ. ಬಂಗಾರದ ಕಿರೀಟ ನಮಗೆ ಬೇಕಿಲ್ಲ. ಬಂಗಾರದ ಕಿರೀಟದ ಬದಲು ಈ ಸಮಾಜದ ಜನರ ಬದುಕು ಬಂಗಾರವಾಗಬೇಕು ಅನ್ನೋ ಮಹತ್ತರ ಆಸೆ ಅವರದಾಗಿದೆ. ಅದಕ್ಕಾಗಿ ಅವರು ರುದ್ರಾಕ್ಷಿ ಕಿರೀಟವನ್ನು ಧರಿಸಿ, ಆ ಮುಕುಟವನ್ನು ಧರಿಸಿ ಈ ಸಮಾಜವನ್ನು ಮುನ್ನಡೆಸಲಿಕ್ಕೆ ಅವರು ಕಟಿಬದ್ಧರಾಗಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಅವರನ್ನು ಮತ್ತೊಮ್ಮೆ ಪಂಚಮಸಾಲಿ ಸಮಾಜದ ಒಂದು ಏಳಿಗೆಯನ್ನು, ಅದರ ಶ್ರೇಯೋಭಿವೃದ್ಧಿಯನ್ನು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಪಟ್ಟಭದ್ರ ಹಿತಾಸಕ್ತಿಗಳ ವಿರುದ್ಧ ಶೆಡ್ ಹೊಡೆದು ಮುನ್ನಡೆಸಲಿಕ್ಕೆ, ಈ ಸಮಾಜದ ಗಾಡಿಯನ್ನು ಎಳಿಲಿಕ್ಕೆ ಮುಂದಾಗಿರ್ತಕ್ಕಂಥ ಮತ್ತೊಮ್ಮೆ ಈ ಜೋಡೆತ್ತುಗಳನ್ನು ನಾವು ಅಭಿನಂದಿಸಿ ನಮ್ಮ ಈ ಮಾತುಗಳನ್ನು ಮುಕ್ತಾಯಗೊಳಿಸ್ತೀವಿ. ತಮ್ಮದೇ ಆದಂಥ ವಿಶಿಷ್ಟ ಶೈಲಿಯಲ್ಲಿ ಆಶೀರ್ವಚನವನ್ನು ನೀಡ್ತಾ ಈ ಸಮಾಜದ ಬಗ್ಗೆ ಇರುವಂಥ ಅತೀವವಾದಂಥ ಗೌರವಕ್ಕೂ ಮತ್ತು ಪ್ರೀತಿಗೂ ಇಡೀ ಪಂಚಮಸಾಲಿ ಸಮಾಜ ತಮಗೆ ಅಭಾರಿಗಳಾಗಿದ್ದಾರೆ ಅಂತ ಹೇಳ್ತಾ ಸ್ವಾಮೀಜಿಯವರಿಗೆ ಅನಂತ ನಮಸ್ಕಾರಗಳು. ಮುಂದೆ ಪರಮಪೂಜ್ಯ ಜಗದ್ಗುರು ಶ್ರೀ ಶ್ರೀ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಶ್ರೀ ಕನಕ ಗುರುಪೀಠ ಶ್ರೀ ಕ್ಷೇತ್ರ ಕಾಗಿನೆಲೆ ಇವರು ತಮ್ಮ ಆಶೀರ್ವಚನವನ್ನು ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮೃತ್ಯುಂಜಯ ಕುಸ್ಲ ಎಂಬ ಹುಡುಗ ಕಳೆದಿದ್ದಾನೆ. ದಯವಿಟ್ಟು ಎಲ್ಲಾದರೂ ಆ ಮಗು ಸಿಕ್ಕರೆ ಇಲ್ಲಿ ವೇದಿಕೆ ಹತ್ರ ತಂದು ಕೊಡಬೇಕು. ಸನ್ಮಾನ್ಯ ಶ್ರೀ ಸಿರಿಗೆರೆ ಶ್ರೀಗಳಿಗೆ ಮುನಗೋಳಿ ಸ್ವಾಮೀಜಿಯವರಿಂದ ಗೌರವ ಸಮರ್ಪಣೆ.